ಬಾಯ್ಸ್ ನಮಸ್ಕಾರ. ನಾವಿದ್ದೀವಿ ಗೋವಾದಲ್ಲಿ. ಸೊ ಟಿ ವಿ ಎಸ್ ಮೋಟೋಸೋಲ್ ಇವೆಂಟಿಗೆ ಬಂದಿದ್ದೀವಿ ನಾವು. ಸೊ ನೆನ್ನೆ ಬರಬೇಕಿತ್ತು, ಇಂಡಿಗೋ ಫ್ಲೈಟ್ಸ್ ಎಲ್ಲ ಪ್ರಾಬ್ಲಮ್ಸ್ ಆಗಿ ನೆನ್ನೆ ಬರೋಕ್ಕಾಗಲಿಲ್ಲ. ಸೊ ಇವತ್ತೊಂದು ದಿನ ಡಿಲೇ ಆಗಿ ಬಂದಿದ್ದೀವಿ, ಬಟ್ ಸಗದಾಗಿದೆ. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಏನೋ ಟ್ರೆಜರ್ ಹಂಟ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಬರ್ತಿದ್ದಂಗೆ ಗಾಡಿ ಎತ್ಕೊಂಡು ಟ್ರೆಜರ್ ಹಂಟ್ಗೆ ಹೊರಟಿದ್ದೀವಿ. ಟ್ರೆಜರ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಗಾಡಿ ಇಟ್ಕೊಂಡು ಹಂಟ್ ಅಂತೂ ಮಾಡ್ತೀವಿ. ಸೊ ಟಿ ವಿ ಎಸ್ದು ಹೊಸ ರಾನಿನ್ ಅಗೋಂಡ ಅಂತ ಒಂದು ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ. ಡಿಫ್ರೆಂಟ್ ಕಲರ್ ಇದು. ಸೊ ಇದನ್ನು ತೊಗೊಂಡು ರೈಡ್ ಮಾಡ್ತಾಯಿದ್ದೀವಿ ನಾವು ಇವಾಗ. ಸೊ ನನ್ನ ಜೊತೆ ನಿತೀಶ್ ಮತ್ತು ಬುಲ್ಲು ಪಟ್ನಾಯಕ್ ಇದ್ದಾರೆ. ನಾವು 3 ಜನ ಒಂದು ಟೀಮು ಒಟ್ಟಿಗೆ ರೈಡ್ ಮಾಡ್ತಾಯಿದ್ದೀವಿ. ಗೋವಾ ಸ್ಮೂತಾಗಿದೆ ಗುರು ಗಾಡಿ ಇದು ಓಡ್ಸೋಕ್ಕೆ. ರಾನಿನ್ನು ಜಾಸ್ತಿ ದೂರ ಓಡಿಸಿರಲಿಲ್ಲ, ಇವಾಗ ಸ್ವಲ್ಪ ಓಡ್ಸೋಕ್ಕೆ ಸಿಕ್ಕಿದೆ ನೋಡೋದ ಇವತ್ತು. ಗಾಡಿ ಇದು ಓಡಿಸೋದಕ್ಕೆ ಸ್ಮೂತಾಗಿದೆ. ಹಿಂದೆಯಿಂದ ಫುಲ್ಲು ಕುಳ್ಳ ಅನಿಸುತ್ತೆ ನೋಡುವಾಗ. ನೋಡಿ ಮುಂದೆ ಹೋಗ್ತಿರೋ ಗಾಡಿನೇ ಫುಲ್ಲು ಕುಳ್ಳ ಅನಿಸುತ್ತೆ. ಇದು ಬಂದು 225cc ಇಂಜಿನ್ನು, ಆಯಿಲ್ ಕೂಲ್ಡು. ನಿಮಗೆ ಸುಮಾರು ಫೀಚರ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಲೈಕ್ ನಿಮಗೆ ಅರ್ಬನ್ ಮತ್ತು ರೈನ್ ಮೋಡ್ ಬರುತ್ತೆ ABS ಅಲ್ಲಿ. ಆಮೇಲೆ ಸ್ಲಿಪ್ಪರ್ ಕ್ಲಚ್ಚು, ಗ್ಲೈಡ್ GTT ಗ್ಲೈಡ್ ಥ್ರೂ ಟ್ರಾಫಿಕ್ಕು ಅದು ಕೊಟ್ಟಿದ್ದಾರೆ. ಬೇಸಿಕ್ ಇವೆಲ್ಲ. ಹಾಗೆ ಇದು 20.4 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 19 ಸಮಥಿಂಗ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 19.93 Nm ಟಾರ್ಕು. ಸೊ ಒಂಥರ ಹಿಂಗೆ ಕ್ರೂಸ್ ಮಾಡಿಕೊಂಡು ಹೊಡಿಯೋದಕ್ಕೆ ಮಜಾ ಇದೆ ಗಾಡಿ. ಈ ಕಲರ್ ಸಖತ್ತಾಗಿದೆ. ಅಗೋಂಡ ಇಲ್ಲ ಬರೆದುಬಿಟ್ಟಿದ್ದಾರೆ ನೋಡಿ, ಅಗೋಂಡ ಅಂತಾನೆ ಹಿಂಗೆ ಕ್ಲೀನಾಗಿ. ಸೊ ನಾವಿವಾಗ ಕ್ಲೂಗಳನ್ನ ಹುಡುಕೊಂಡು ಹೋಗ್ತಾ ಇರೋದು. ಇದು ಈ ಕೊಕೊನಟ್ದು ನೀವು ಎಷ್ಟೊಂದು ನೋಡಿರ್ತೀರ, ಫೇಮಸ್ ಸೀನಿ ಕೊಕೊನಟ್ ಟ್ರೀಸ್ ಇರುತ್ತಲ್ಲ, ಆ ಸ್ಪಾಟಿಗೆ ಬರ್ತಾಯಿದ್ದೀವಿ ಅಂತೇಳಿ ಅನ್ನಿಸ್ತಾ ಇದೆ. ಸೊ ಒಂದು ಲೆಟರ್ ಕೊಡ್ತಾರೆ, ಅದನ್ನ ನೋಡಿ ನಾವು ಗೆಸ್ ಮಾಡಿ ಜಾಗದ ಹೆಸರು, ಡೆಸ್ಟಿನೇಷನ್ನು ಕಂಡುಹಿಡಿಬೇಕು. ಅದಾದಮೇಲೆ ಆ ಜಾಗಕ್ಕೆ ಹೋಗಬೇಕು. 2 ಗ್ರೂಪ್ ಇರುತ್ತೆ. 2 ಗ್ರೂಪಲ್ಲಿ ಯಾರು ಬೇಗ ಹೋಗ್ತಾರೆ ಅವರು ವಿನ್ನರು ಅಂತ ಟ್ರೆಜರ್ ಹಂಟಲ್ಲಿ. ಸೊ ಬಾಯ್ಸ್ ಕ್ಲೂಗಳೆಲ್ಲ ಹುಡ್ಕಿದ್ವಿ. TVS ಅಗೋಂಡ ಗಾಡಿಗೆ ರಿಲೇಟೆಡ್ ಟ್ರೆಜರ್ ಹಂಟ್ ಇತ್ತು, ಮುಗಿಸಿದ್ವಿ. ಸೊ ಬಾಯ್ಸ್ ಹಾಗೇ ಜಸ್ಟು ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಒಂದು ಸಲ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನಿಮಗೆ. ಸೊ ನೋಡಿ, ಬ್ಯಾಂಗ್ಳೂರಿಂದ ನಮ್ಮ ಬಾಯ್ಸ್ ಬಂದಿದ್ದಾರೆ. ಹಾಗೇ ಇವ್ರು ನೆನ್ನೆನೇ ಬಂದಿದ್ದಾರೆಲ್ಲ ಕಾರಲ್ಲಿ. ಬೆಸ್ಟ್ ಕೆಲಸ ಮಾಡಿದ್ದೀರ ಇಂಡಿಗೋನ ಬಿಟ್ಬಿಟ್ಟು. ಹೆಂಗಿತ್ತು ಬ್ರೋ ನೆನ್ನೆ? ಫುಲ್ ಎಂಜಾಯ್ ಮಾಡಿದ್ರಾ? ಫುಲ್ ಗೋವಾ ವೈಬ್ಸ್. ಬರ್ಬೋದಿತ್ತು, ಫಸ್ಟೇ ಇವತ್ತು ಪ್ಲ್ಯಾನ್ ಮಾಡ್ಕೊಬೋದಿತ್ತು. ಸೊ ಇವರು ಇಲ್ಲಿ ರಾಡಿಸನ್ ಹೋಟೆಲಲ್ಲಿ ಉಳಿದಿದ್ದಾರೆ. ನಮ್ದು ಆ ಕಡೆ ಇಲ್ಲಿಂದ ಒಂದು 10 ಮಿನಿಟ್ಸು ರೆಜಿಸಾ ಅಂತ ಏನೋ ಹೋಟೆಲ್ ಇದೆ, ರೆಜಿಸ್. ಬ್ರೋ ಬಂದು ಕೂತೇ ಇಲ್ಲ. ಒಂದೇ ಸಮಯ ಬಂದು ಬೆಳಗ್ಗೆ ಎದ್ದು ಹೋಗಿ ಈ ಟ್ರೆಜರ್ ಹಂಟ್ ಅಂತ ಇದನ್ನು ರೈಡ್ ಮಾಡಿ ಬಂದು ರಾನಿನ್ನ. ಈಗ ಒಂದು ರೌಂಡು ಹೋಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಸಿಕ್ಕಿದ್ರೆ ನೋಡೋಣ. ಸೊ ಬಾಯ್ಸ್ ರೆಡಿಯಾಗಿದ್ದೀವಿ ನಾವು. ಜಸ್ಟು ಒಂದ್ಸಲ ಮತ್ತೆ ಫ್ರೆಶ್ ಆದೆ ಆಗಿ ರೆಡಿಯಾಗಿದ್ದೀವಿ ಇವೆಂಟಿಗೆ ಹೋಗೋಕ್ಕೆ. ರಾಕ್ ಮಾಡೋಣ ಇವೆಂಟಿಗೆ ಹೋಗಿ. ಸೊ ಇದೇ ನಮ್ಮ ರೂಮು ನೋಡಿ, ರೆಗೀಸ್ ಹೋಟೆಲ್ ಅಂತ. ಈ ಕಡೆ ಬಾಲ್ಕನಿ ಇದೆ, ಅದು ಆಮೇಲೆ ನೋಡೋಣ. ಬಟ್ ಜಸ್ಟು ಒಂದ್ಸಲ ಫ್ರೆಶ್ ಆದೆ. ಫಸ್ಟ್ ಇವೆಂಟಿಗೆ ಹೋಗಿ ಇವೆಂಟ್ ಹೇಗಿದೆ ಅಂತ ನೋಡೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಬಟ್ ಇವಾಗ ಸ್ವಲ್ಪ ಅರ್ಜೆಂಟಾಗಿ ಹೋಗಿದೆ, ಯಾಕಂದರೆ ಟೈಮ್ ಇಲ್ಲ, ಬೇಗ ಹೋಗಬೇಕು. ಹೋಟ್ಲು ಸುತ್ತಲೂ ಮಾತ್ರ ಸಕರಾಗಿದೆ ಗುರು. ಏನಂದರೆ ಫುಲ್ಲು ಸೈಕಾಗಿದೆ ಜಾಗ. ದೊಡ್ಡ ಹೋಟೆಲೇ ಇದು ಫುಲ್ಲು. ಈ ಗಾಡಿ ನೋಡಿ ಹೆಂಗಿದೆ, ಎಲೆಕ್ಟ್ರಿಕ್ದು ಇದು ಮಾಡಿದ್ದಾರೆ ನಮಗೆ. ಡ್ರಾಪ್ಗೆ ಪಿಕಪ್ಗೆ ಸಖತ್ತಾಗಿದೆ. ಸೊ ಬಾಯ್ಸ್ ಮೋಟೋಸೋಲ್ ಇವೆಂಟ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಸೆಷನ್ಸ್ ನಡೀತಾ ಇದೆ ಕೆಲವುದು. ಇಷ್ಟು ಒಂದು ಹೆಲ್ಮೆಟ್ ಲಾಂಚ್ ಮಾಡಿದ್ರು. ಏನು ಏರಿಯಾ ಇದೆ ಅಲ್ಲ, ಸಖತ್ ದೊಡ್ಡದಿದೆ ಗುರು ಇದು. ಇಲ್ಲಿ ಇವೆಂಟ್ ನಡೀತಾ ಇರೋದು ಸಖತ್ ಅಂದರೆ ಸಖತ್ ದೊಡ್ಡದಿದೆ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನಮಗೆ ಗೊತ್ತಿರೋರು ಸುಮಾರು ಜನ ಇದ್ದಾರೆ, ಎಲ್ಲರೂ ಮಾತಾಡ್ಸೋದಲ್ಲ, ಎಂಜಾಯ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫುಲ್ಲಿ ಕಸ್ಟಮೈಸ್ಡ್ ಗಾಡಿಗಳಿದೆ. ಫುಲ್ಲು ಐ ಅಟ್ರಾಕ್ಟ್ ಮಾಡಿರೋದು ಇದೇನೆ. RR 310 ಕ್ರೇಜಿ ಕಾಣ್ತಾ ಇದೆ ಗುರು ಇದಂತೂ. ಇಲ್ಲಿ ನೋಡಿ ಸ್ಮೋಕ್ಡ್ ಅಂತ ಸ್ಮೋಕಿಂಗಲ್ಲಿ ಬರ್ದಿದ್ದಾರೆ, ಸಕ್ಕತ್ತಾಗಿದೆ. TVS 49 ಇಯರ್ಸ್ ಅಂತ ಎಲ್ಲ ಮಾಡಿ ಸಕ್ಕತ್ತಾಗಿದೆ. ಸಿಲ್ವರ್ ಕಲರ್ ಟ್ಯಾಂಕು, TVS ಲೋಗೋ, ವಾವ್ ಕ್ರೇಜಿ ಅಂತ ಅನ್ಬೋದು. ನೋಡಿದ ತಕ್ಷಣ ನಿಮಗೆ ಇಲ್ಲಿ TVS ರೇಸಿಂಗ್ ಅಂತ ಕೊಟ್ಟಿದ್ದಾರೆ. ಇದು RR 310 ಬಟ್ ಕಂಪ್ಲೀಟ್ಲಿ ಮಾಡೆಡ್. ಈವನ್ ಈ ಬ್ರೇಕ್ ಸಿಸ್ಟಮ್ ನೀವು ನೋಡ್ಬೋದು, ಟಾಪ್ ಆಫ್ ದ ಲೈನ್ ಒಳ್ಳೆ ರೇಸಿಂಗಲ್ಲಿ ಮಾಡ್ತಾರಲ್ಲ ಆ ಥರ ಸಿಸ್ಟಮ್ ಎಲ್ಲ ಫುಲ್ಲು ಚೇಂಜ್ ಮಾಡಿ ಸಕ್ಕತ್ತಾಗಿ ಕಾಣ್ತಾ ಇದೆ. ನಿಮ್ಗೆ ಇಲ್ಲೂ ಅಷ್ಟೇ RCBದು ಮಾಸ್ಟರ್ ಸಿಲಿಂಡರ್ ಎಲ್ಲ ಹಾಕಿ ಸಕ್ಕ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ನೋಡುವಾಗ
ಇವನ್ ಇದು ಕೂಡ ಅಷ್ಟೇ ನಿಮಗೆ ಎಕ್ಸಾಸ್ಟು ಸ್ಮೋಕ್ ಅಂತ ಸಕ್ಕದಾಗಿ ಬರ್ದಿದ್ದಾರೆ. ಬ್ಯೂಟಿಫುಲ್ ಲುಕಿಂಗ್ ಬೈಕ್ ಗುರು ಇದು ನೋಡುವಾಗ. ಸ್ಲಿಕ್ಸು ಬರ್ನೌಟ್ ಮಾಡಿದ್ದಾರೆ, ಸ್ಲಿಕ್ ಟೈರ್ಸು. ಸೊ ಹಾಗಾಗಿ ನಿಮಗೆ ಈ ಥರ ಕಾಣ್ತಾ ಇದೆ. ಹಿಂದೆ ಈ ಟೈಲ್ ಸೆಕ್ಷನ್ ಏನಿದೆ ಅಲ್ಲ ಸಖತ್ ಅಟ್ರಾಕ್ಟಿವ್ ಆಗಿದೆ ಇದು. ಹಾಗೆಯೇ ನಿಮಗೆ ಓಲಿಂಗ್ಸ್ ಸಸ್ಪೆನ್ಷನ್ ಇದು. ಈ ಥರ ಗಾಡಿಗೆ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಥರ ಕಸ್ಟಮೈಸ್ ಮಾಡಬೇಕಾದ್ರೆ ಒಂದು ಒಳ್ಳೆ ಟೇಸ್ಟ್ ಇರಬೇಕು, ಅವಾಗೇ ಮಾಡೋದಕ್ಕಾಗೋದು ನಿಮಗೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಔಟ್ಪುಟ್ ಎಲ್ಲ ಬರೋದಿಲ್ಲ. ಎಸ್ಟಿಮೇಟೆಡ್ 1982 ಅಂತ ಹಾಕಿದ್ದಾರೆ, ಅಪಾಚೆ ಅಂತ. ಇಲ್ಲಿ ಇದು ವಿಂಗ್ಲೆಸ್ ಥರ ಬಂದಿದೆ, ಇದು ಡಿಸೈನ್ ಸಕ್ಕತ್ತಾಗಿದೆ. ಇಲ್ಲಿ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ಇರ್ಬೋದು. ವಾವ್, ನೋಡೋದಕ್ಕೆ ಸಕ್ಕತ್ತಾಗಿದೆ. ಈವನ್ ಇದು ಹಿಡ್ಕೊಳ್ಳೋದಕ್ಕೆ ನಿಮಗೆ ಬ್ರೇಕ್ ಲಿವರು ಎಲ್ಲದು ಸೂಪರ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನಿಮಗೆ ನೋಡುವಾಗ. ಫ್ರಂಟಿಂದ ನೋಡಿದ್ರು ಏನು ಸಕ್ಕತ್ತಾಗಿದೆ. ಇನ್ನು ಇದೂ ಅಷ್ಟೇ ನೋಡಿ, ಫುಲ್ಲು ಕಸ್ಟಮೈಸ್ ಮಾಡಿದ್ದಾರೆ 310ನ. ಸಕ್ಕತ್ತಾಗಿದೆ. ಇದು ಫುಲ್ಲು ನಿಮಗೆ ಒಳ್ಳೆ ಸ್ಟಂಟ್ಸ್ ಮಾಡ್ಬೇಕಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆ ಥರ ಮಾಡಿದ್ದಾರೆ. ಇದೆಲ್ಲ ನೋಡುವಾಗ ಎಕ್ಸಾಸ್ಟು ಇಲ್ಲಿ ಬಂದಿದೆ. ಇದು ಎಲ್ಲೋ ಟೊಕಿಕೋ. ಹಿಂದೆ ಬ್ರೇಕ್ದು ನೋಡಿ ಎರಡೆರಡು ಹಾಕಿದ್ದಾರೆ ನಿಮಗೆ. ಇದು ಬ್ರೇಕ್ ಕ್ಯಾಲಿಪರ್ಸು. ಸೊ ಹಾಗೆಯೇ ಇಲ್ಲಿ RR 310 ಅಪಾಚೆ ಎಲ್ಲ ಇದೆ. ಇದು ಅಷ್ಟೇ ನೋಡಿ, ವಾವ್ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ನೋಡಿ ಅಲಾಯ್ಸ್ ಹತ್ರ ಇದು ಡಿಸ್ದು ಸಕ್ಕತ್ತಾಗಿ ಬಂದಿದೆ. ಡಿಫ್ರೆಂಟ್ ಆಗಿದೆ ಒಂಥರ. ಎಲ್ಲ ಗಾಡಿಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇನ್ನು ಇಲ್ಲಿ ನೋಡಿದ್ರೆ ನೋಡಿ ಇದೊಂಥರ ಕಸ್ಟಮೈಸು ಡಿಫ್ರೆಂಟ್ ಆಗಿದೆ. ಇದು RCM ಅಂತ ಹೇಳಿ ಹಾಕಿ ಈ ಥರ ಮಾಡಿದ್ದಾರೆ. ಸಖತ್ ಕ್ರೇಜಿಗಿದೆ. ಇಲ್ಲಿ ನೋಡಿ ಶ್ರೀಹರಿ ಬ್ರೋ ಹೊಸದು ಅಕೌಂಟ ಟ್ರೈ ಮಾಡ್ತಾ ಇದ್ದಾರೆ ಕೂತ್ಬಿಟ್ಟು. ಹಾಗೆಯೇ ಫೋಟೋ ಹೊಡಿತಾ ಇದ್ದಾರೆ. ಇಲ್ಲಿ ನೋಡಿ ಇದೊಂಥರ ಕಾಪರ್ ಕಲರು TT ಅಂತ ಆಗಿದ್ದಾರೆ. ಐ ಥಿಂಕ್ ಇದು ರಾನಿನ. ಇದು ಇಲ್ಲಿ ಬರ್ದಿದೆ ನೋಡಿ, ರಾನಿನು ಕಸ್ಟಮಾಗಿ ಬಿಲ್ಡ್ ಆಗಿರೋದು. ಇದು ಸಖತ್ ಚೆನ್ನಾಗಿದೆ. ಇನ್ನೊಂದು ಇಲ್ಲಿದೆ ನೋಡಿ, ಇದು ಇನ್ನೊಂದು ಕಸ್ಟಮಲ್ಲಿ ಬಿಲ್ಡ್ ಮಾಡಿರೋದು ರಾನಿನು. ಒಟ್ಟಿನಲ್ಲಿ ಓವರಾಲ್ ಎಲ್ಲ ನೋಡಬೇಕಿದ್ರೆ ಕಾನ್ಸೆಪ್ಟ್ಸೇ ಇರ್ಬೋದು, ಫೈನಲ್ ಔಟ್ಪುಟ್ ಎಕ್ಸಿಕ್ಯೂಷನಲ್ಲಿ ಯಾವ ಥರ ಬಂದಿದೆ ಬೈಕ್ಸ್ ಇವೆಲ್ಲ ನೋಡುವಾಗ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್ ಟೇಸ್ಟ್ ಇರೋರೆ ಮಾಡಿದ್ದಾರೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಇವೆಂಟ್ ನಡೆದಿದೆ. ಇದು ಏರಿಯಾ ತುಂಬ ದೊಡ್ಡದಿದೆ. ಸೊ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳಿದ್ರೆ ಟೈಮ್ ಬೇಕು. ಬಟ್ ಸಖತ್ತಾಗಿದೆ. ನಮ್ಮ ಹುಡುಗರುಗಳು ಇದ್ದಾರೆ, ಎಲ್ಲರ ಜೊತೆಗೆ ಸಿಕ್ಕಿ ಈ ಥರ ಬಂದಾಗ ಒಂಥರ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಹ್ಯಾವ್ ಸಮ್ ಫನ್. ಅಲ್ಲಲ್ಲಿ ಈ ಥರ ಫನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಮಜಾ ಇರುತ್ತೆ. ಇಲ್ಲಿ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ. ಆಚೆ ಬಂದರೆ ಇಲ್ಲೊಂದಷ್ಟು ಅರಿನಾಗಳಿದೆ, ಜಂಪ್ಸು ಸ್ಟಂಟ್ಸು ಅದು ಇದು ಎಲ್ಲ. We are here at the famous TVS Motor Show, the 5th edition of TVS Motor Show, and we are here for some cracking stunts going on over here. On 3, 2, 1, let's go! Oh my! An absolute treat to watch the way these guys are riding out here. This is the stunting community of India, and these are the pros. ಸ್ನೇಹಿತರೆ ಇಲ್ಲಿ ನೋಡಿ TVSದು 1982 ಫಸ್ಟು ಮೊಪೆಡ್ ಬಂತಲ್ಲ TVS 50, ಅಲ್ಲಿಂದ ಎಲ್ಲ ಗಾಡಿಗಳನ್ನೂ ಲೈನಪ್ ಮಾಡಿದ್ದಾರೆ. TVS 50 ಮೊಪೆಡ್ ಕ್ಲಾಕ್ 105 ಅಂತ ಹಾಕಿದ್ದಾರೆ. 1993 ಶೋಗಾನು, ಆವಾಗ TVS ಸುಜುಕಿ ಕೊಲಾಬ್ರೇಷನಲ್ಲಿ ಬಂದಿದ್ದು. ಬಿಫೋರ್ ಸುಜುಕಿ ಸಪ್ರೇಟ್ ಆಗಿ ಮುಂಚೆ ಆ ಗಾಡಿಯಿಂದ ಹಿಡಿದು ಒಂದೊಂದೇ ಇಟ್ಟಿದ್ದಾರೆ. ಹಾಗೆಯೇ ನಿಮಗೆ 2005 ಅಪಾಚೆ ಸೀರೀಸ್ ಬಂದಿದ್ದು ಆ ಟೈಮ್ದು. ಇವಾಗಿನ ತನಕ ನೋಡಿ ಅದು ರೇಸಿಂಗಲ್ಲಿ ಡಾಮಿನೇಟ್ ಮಾಡ್ತಾಯಿದೆ ಅಂತಂದ್ಬಿಟ್ಟು ತೋರಿಸಿದ್ದಾರೆ. ಸೊ ಡಕಾರ್ ಗಾಡಿಗಳಿದೆ ಇಲ್ಲೆಲ್ಲ. ಡಕಾರ್ ರ್ಯಾಲಿದು ನೋಡಿ, ಇಲ್ಲಿ ಫಸ್ಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಡಕಾರ್ TVS ಶೆರಿಕೋ. ಸೊ ಇವೆಲ್ಲ ನೋಡುವಾಗ ನಮ್ಮ ಒಂದು ಭಾರತದ ಕಂಪನಿ ಈ ಥರ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ನೋಡುವಾಗ ಪ್ರೌಡಾಗಿ ಫೀಲ್ ಆಗುತ್ತೆ. ಪ್ರತಿಯೊಂದು ನೀವು ಇಲ್ಲಿ ಹಾಕಿದ್ದಾರೆ ಎಲ್ಲ ನೋಡ್ತಿರ್ಬೋದು. ಪ್ರಾಪರ್ ರೇಸಿಂಗ್ ಬೈಕ್ಸ್ ಇದೆಲ್ಲ, ಫುಲ್ಲಿ ಟ್ಯೂನ್ಡ್ ಗಾಡಿಗಳು, ಸಖತ್ ಬ್ಯೂಟಿಫುಲ್. ಅಲ್ಲಿಂದ ಏನು ಮಾಡಿದ್ದಾರೆ ಅಂದರೆ ರೇಸಿಂದ ನಮ್ಮ ಸ್ಟ್ರೀಟ್ ಪರ್ಫಾರ್ಮೆನ್ಸ್ಗೆ ಯಾವ ಥರ ಡೈರೆಕ್ಟ್ ಆಗಿ ಬಂದಿದೆ ಅಂತ ನಾವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಅಪಾಚೆ ಸೀರೀಸ್ ಇರ್ಬೋದು. ಇದು 2005 ನಾವು PUCಯಲ್ಲಿರುವಾಗ ಬಂದಿದ್ದು ಅಪಾಚೆ. ಇದು ನಾವು ಟೆಸ್ಟ್ ರೈಡ್ ಮಾಡಿ ನಮ್ಮ ಫ್ರೆಂಡ್ ಹೆಸರು ಕೊಟ್ಟು ಬಂದಿದ್ವಿ. ಸೊ ಎಲ್ಲ ನೋಡಬೇಕಿದ್ರೆ ಸಖತ್ತು ಪ್ರೌಡಾಗಿ ಫೀಲ್ ಆಗುತ್ತೆ, ನಮ್ಮ ಇಂಡಿಯನ್ ಕಂಪನಿ ಅಂತ ಹೇಳ್ಬಿಟ್ಟು ಒಂಥರ. ಬಟ್ ನನಗೇನೆಂದರೆ ಇದು ಇಷ್ಟಕ್ಕೆ ನಿಲ್ಲಿಸಬಾರ್ದು ಕಂಪನಿ. ಇನ್ನೂ ಜಾಸ್ತಿ ಗಾಡಿಗಳು ಬರಲಿ, ಹಿಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೊಳ್ಳೆ ಗಾಡಿಗಳು ನೋಡ್ಬೇಕಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ.
ಬೀಚ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ಇವಾಗ ಜಸ್ಟ್ ಹೋಟೆಲಿಗೆ ಬಂದೆ. ಸಖತ್ತಾಗಿತ್ತು. ಇವರೆಲ್ಲರ ಜೊತೆಯಲ್ಲಿ ನಮ್ಮ ಬೆಂಗಳೂರು ಬಾಯ್ಸ್ ಜೊತೆಯಲ್ಲಿ ಸುಮಾರು ಹೊತ್ತು ಮಾತಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೀಚ್ ಹತ್ರ ಕೂತು. ಹಾಗೆ ಇವಾಗ ಹೋಟೆಲ್ ಹತ್ರ ಬಂದು ರೂಮ್ ಹೋಗ್ತಾಯಿದ್ದೀನಿ. ಸೊ 2 ಗಂಟೆ ಟೈಮು ರಾತ್ರಿ ಆಲ್ಮೋಸ್ಟು, ಬಟ್ ಸಖತ್ತಾಗಿತ್ತು. ಎನಿವೆ ಹೋಗಿ ಆರಾಮಾಗಿ ಮಲ್ಕೊಂಡು, ಇವತ್ತು ಸ್ಯಾಟರ್ಡೆ, ನಾಳೆ ಬೆಳಗ್ಗೆ ಆರಾಮಾಗಿ ಎದ್ದು ರಿಲ್ಯಾಕ್ಸ್ ಮಾಡ್ಬೋದು. ನಾಳೆ ಚಿಲ್ ಡೇ ಅಷ್ಟೇ. ಇಲ್ಲಿಂದ ಆ್ಯಕ್ಚುಲಿ ನೆಕ್ಸ್ಟು ಇನ್ನೊಂದು ಇವೆಂಟ್ ಇದೆ, ಅದಕ್ಕೆ ಹೋಗಬೇಕು. ಸೊ ನೆಕ್ಸ್ಟು ಆ ಪ್ಲ್ಯಾನ್ ಇದೆ, ನೋಡೋಣ. ಬಾಯ್ಸ್ ಫೈನಲಿ ಚೆಕ್ಔಟ್ ಮಾಡ್ತಾಯಿದ್ದೀನಿ ರೂಮಿಂದ. ಬ್ಯೂಟಿಫುಲ್ ಆಗಿತ್ತು ಇಲ್ಲಿ ಇಷ್ಟೇ. ಬಟ್ ಏನು ಮಾಡ್ತೀರಾ, ಈ ಥರ ಬಂದಾಗ ಹಿಂಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಬರ್ತೀವಿ ಇರ್ತೀವಿ, ಹಂಗೆ ಚೆಕ್ಔಟ್ ಮಾಡ್ತೀವಿ. ಇವತ್ತಿನ ಏನು ಪ್ಲ್ಯಾನ್ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಟ್ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಚೆಕ್ಔಟ್ ಆಗಿ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇವತ್ತು ನಾವು TVS ಮೋಟರ್ಸಲ್ದು ಮುಗಿಸ್ತಾ ಇದ್ದೀವಿ ಆಯಿತಾ. ಇನ್ನು 2 ದಿನದಲ್ಲಿ ಆರ್ಲೆ ಡೇವಿಡ್ಸನ್ದು ಈಗ 440 ಲಾಂಚ್ ಇವೆಂಟ್ ಇದೆಯಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ಸ್ಟೇ ಅರೇಂಜ್ ಮಾಡಿದ್ದಾರೆ ಇಲ್ಲೇ ಹತ್ರ JW ಮೆರಿಯಟು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚೆಕ್ಔಟ್ ಆಗಿ. ಕ್ಯಾಬ್ ಕಳಿಸಿದ್ದಾರೆ. ಅಲ್ಲೋಗಿ ಅಲ್ಲೊಂದು 2 ದಿನ ಇದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೈಡ್ ಇರುತ್ತೆ. ರೈಡೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮಗೆ ಬ್ಯಾಂಗ್ಳೂರ್ ಪ್ಲ್ಯಾನ್ ಇರೋದು. ಜಸ್ಟ್ ಲಂಚ್ ಮುಗಿಸಿದ್ವಿ. ನಾವು ಇವಾಗ JW ಮೆರಿಯಟಲ್ಲಿ ಇದ್ದೀವಿ. ಸೊ ಇಲ್ಲಿ ನಮ್ಮ ರೂಮ್ ಸಖತ್ತಾಗಿದೆ. ಹೋಟೆಲ್ ಆ್ಯಕ್ಚುಲಿ ಸಖತ್ತಾಗಿದೆ, ಖುಷಿಯಾಗೋಯ್ತು. ನೋಡಿ ಇದೇನೆ ರೂಮು. ಸೊ ಆ್ಯಕ್ಚುಲಿ 2 ಡೇಸು ಫುಲ್ಲು ಇಲ್ಲೇ ನೋಡಿ. ವಾಶ್ರೂಮು ಸಖತ್ತಾಗಿದೆ. ಇವೆಲ್ಲ ಹಾರ್ಲೆ ಡೇವಿಡ್ಸನ್ನಿಂದ ಗೂಡೀಸ್ ಕೊಟ್ಟಿದ್ದಾರೆ. ಟಿ ಶರ್ಟು ಬಿಯಾಂಡ್ ದ ಎವ್ರಿಡೇ ಅಂತ, ಹಾಗೆ ಅದು ಸುಮಾರೆಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಬಾಲ್ಕನಿ ವ್ಯೂ ಇದೆ. ಹಿಂದೆ ಏನು ವ್ಯೂ ಇಲ್ಲ, ಮನೆಗಳಿದೆ ಅಷ್ಟೇ. ಬಟ್ ನೋಡಿ 2 ದಿನ ಇಲ್ಲಿ ಆರಾಮಾಗಿ, 2 ದಿನ ಅಲ್ಲ 3 ದಿನ. ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಇಲ್ಲೇ ಇರ್ತೀನಿ ನಾನು. ಮಂಗಳವಾರ ಇಲ್ಲಿಂದ ಹೊರಡೋದು. ಸೊ 3 ದಿನ ಆರಾಮಾಗಿ ಇಲ್ಲಿ ಪೀಸ್ಫುಲ್ಲಾಗಿದ್ದು ಎಂಜಾಯ್ ಮಾಡಿಕೊಂಡು ಎಲ್ಲ ಜಾಲಿ ಮಾಡಿಕೊಂಡು ಆಮೇಲೆ ಹೋಗೋದು. ನೋಡೋಣ ಹೇಗಿರುತ್ತೆ ಅಂತ. ಸುಮ್ಮನೆ ಹಾಗೆ ಒಂದ್ಸಲ ನಿಮಗೆ ವಾಕ್ ಅರೌಂಡ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇದು ವಾಶ್ರೂಮು. ನಿಮ್ಗೆ ಇದ್ರೊಳಗಡೆ ನೋಡಿ ಎಲ್ಲ ಇಟ್ಟಿರ್ತಾರೆ, ಸ್ಯಾನಿಟರಿ ಕಿಟ್ಟು, ಶೇವಿಂಗ್ ಕಿಟ್ಟು, ಅದು ಇದು ಎಲ್ಲ. ಸೊ ಈ ಹೋಟೆಲ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗೆಯೇ ಎಕ್ಸ್ಪೀರಿಯನ್ಸು ಸಖತ್ತಾಗಿರುತ್ತೆ. ಅದೆಲ್ಲ ಟವೆಲ್ಸ್ ಎಲ್ಲ ಇದೆ. ನಿಮಗೆ ಬೇಕಂತ ಹೇಳಿದ್ರೆ ಆರಾಮಾಗಿ ಶವರ್ ಯೂಸ್ ಮಾಡ್ಕೊಬೋದು ಮೇಲೆ ಇಲ್ಲಿರೋದು. ಇಲ್ಲ ಬೇಕಂತ ಹೇಳಿದ್ರೆ ಬಾಟಬ್ಬು ಯೂಸ್ ಮಾಡ್ಕೊಬೋದು. ಪೀಸ್ಫುಲ್ ಗುರು. ನೋಡಿದ್ರೆ ಆರಾಮಾಗಿ ಬಾಟಬಲ್ಲೇ ಮಲಗಿಬಿಡೋದು ಅನಿಸುತ್ತೆ. ಸೊ ಈಗ ನೋಡಿ ಡ್ರಾ ಅದು ಇದು ಇಟ್ಟಿದ್ದಾರೆ. ಸೊ ಇದು ಕಬೋರ್ಡು ನೋಡಿ. ಇಲ್ಲಿ ನಿಮಗೆ ಐರನ್ ಮಾಡ್ಕೊಬೋದು ಬೇಕಂತ ಹೇಳಿದ್ರೆ ಈ ಥರ ಇಟ್ಟಿರ್ತಾರೆ. ಇದು ಕಬೋರ್ಡ್ ಏನಿಲ್ಲ. ಸೊ ನಿಮ್ಮದು ಲಾಂಡ್ರಿದು ಏನಾರು ಇದ್ದರೆ ಅದರಲ್ಲಿ ಹಾಕ್ಬೋದು. ಸೊ ಇಲ್ಲೂ ಅಷ್ಟೇ ಇನ್ನೊಂದು ಕಬೋರ್ಡ್ ಇದೆ ನೋಡಿ. ಇದೆ ಈ ಥರ ಇರುತ್ತೆ ಅಚ್ಚೋಟು. ಸೊ ಈ ಥರ ಇದೆ ಇಲ್ಲಿ. ಎಷ್ಟು ವಾಟರ್ ಬಾಟ್ಲು ಬೇಕು ಅಷ್ಟು ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ರೆಫ್ರಿಜರೇಟರ್ ಇದೆ, ಏನಾದರೂ ಗ್ಲಾಸಸ್ ಅದು ಎಲ್ಲ ಇದೆ ಇಲ್ಲಿ. ಸೊ ಕಾಫಿ ಮಾಡ್ಕೊಬೋದು, ಕಾಫಿ ಮಿಷಿನ್ ಇದೆ. ಹಾಗೆಯೇ ಇಲ್ಲಿ ನಮ್ಮ ಲಗೇಜ್ ಇಟ್ಟಿದ್ದೀವಿ. ಸೊ ಬೆಡ್ಡು. ಸೊ ಕ್ಲಾಕು ಎಲ್ಲ ನೋಡಿ ನಿಮಗೆ. ಇದು ಆ್ಯಕ್ಚುಲಿ ಡಿಜಿಟಲ್ಲು. ಇದು ಎಲ್ಲ ಟಚ್ ಇರುತ್ತೆ ನಿಮಗೆ, ಫಿಸಿಕಲ್ ಬಟನ್ಸ್ ಇರೋಲ್ಲ. ನಾನು ಬೇರೆದು JW ಮೆರಿಟಲ್ಲಿ ಇದ್ದೀನಲ್ಲ, ನಿಮಗೆಲ್ಲ ಟಚ್ಚು, ಫಿಸಿಕಲ್ ಬಟನ್ಸ್ ಇರೋದಿಲ್ಲ. ಎಲ್ಲ ನೋಡಿ ಟಚ್ಚು. ಇಲ್ಲಿ ಕಾಣ್ತಿದೆ ನೋಡಿ ನಿಮಗೆ, ಯಾವ್ದು ಲೈಟ್ ಬೇಕು ಆನ್ ಆಫ್ ಮಾಡ್ಕೊಳ್ಳೋದೆಲ್ಲ ಟಚ್ ಇರುತ್ತೆ ಆ ಥರ. ಬಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಏನಾದರೆ ನಾವು ಈ ಥರ ಹೋಟೆಲ್ಸ್ಗೆ ಬರ್ತಾ ಇರ್ತೀವಿ, ಇರ್ತಾ ಇರ್ತೀವಿ. ಈ ಥರ ಮೀಡಿಯಾ ಡ್ರೆಸ್ಗೆಲ್ಲ ಬಂದಾಗ ನಾವೇ ದುಡ್ಡು ಕೊಟ್ಟು ಹೋಗ್ಬೇಕಂದ್ರೆ ತುಂಬ ಯೋಚನೆ ಮಾಡಬೇಕಾಗತ್ತೆ ಕೆಲವು ಸರಿ. ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಬಟ್ ಈ ಥರ ಬಂದಾಗ ಈ ಒಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸಲ ನಿಮಗೆ ತೋರಿಸೋಣ ಹೇಗಿರುತ್ತೆ ಹೋಟೆಲ್ ಒಳಗಡೆನು ಅಂತೇಳಿ ಈ ಥರ ತೋರಿಸ್ದೆ ನಾನು. ಸೊ ಇವೆಲ್ಲ ಕಡಿಮೆ ಅಂದರೆ ಒಂದು ದಿನಕ್ಕೆ 15-20 ಸಾವಿರ ಇರುತ್ತೆ. ಅದೂ ಒಂದೊಂದು ಊರ ಮೇಲೆ ಡಿಪೆಂಡ್. ಇನ್ನೊಂದೊಂದು ಊರುಗಳಲ್ಲಿ ಇವೆಲ್ಲ 30-35 ಸಾವಿರ ಇರುತ್ತೆ ಒಂದು ದಿನಕ್ಕೆ ಇಲ್ಲಿ ಸ್ಟೇಗೆ, ಒಂದು ರೂಮಿಗೆ. ಬಟ್ ಎಕ್ಸ್ಪೀರಿಯನ್ಸು ಆಗಿರುತ್ತೆ. ಜಸ್ಟ್ ಊಟ ಮಾಡಿದ್ವಿ, ಏನು ಸಖತ್ತಾಗಿತ್ತು ಅಂತಂದರೆ ಅದು ಯಾವುದೋ ಸೂಪ್ ಇತ್ತು, ಸಖತ್ತಾಗಿತ್ತು ಅಷ್ಟೇ. ಎಲ್ಲ ಕಡೆ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಊರಲ್ಲಿ ಒಂದು ಜಾಗದಲ್ಲಿ ಚೆನ್ನಾಗಿರ್ಬೋದು, ಇನ್ನೊಂದು ಕಡೆ ಚೆನ್ನಾಗಿಲ್ಲದೇನೂ ಇರ್ಬೋದು. ಬಟ್ ಓವರಾಲ್ ಆ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಪೂಲೇ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಹಾಗೆ ಇವತ್ತಿನ ಸಂಜೆ ಬಂದು ಬೀಚ್ ಹತ್ರ ಒಬ್ಬನೇ ಕೂತು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಎಲ್ಲ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಬಂದು ಈ ಥರ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ
ನಾವೇ ಒಂದು ಟೈಮ್ ಕೊಟ್ಕೊಂಡು ಆರಾಮಾಗಿ ಅದರಲ್ಲೂ ಈ ಥರ ಸನ್ಸೆಟ್ ನೋಡ್ತಾ ಬೀಚ್ ಹತ್ರ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಸನ್ಸೆಟ್ ಇಲ್ಲ, ಬಿಕಾಸ್ ಸ್ವಲ್ಪ ಜಾಸ್ತಿ ಮೋಡ ಇತ್ತು ಇವತ್ತು. ಬಟ್ ಆದ್ರೂ ಪ್ಲೇಸು ಸಖತ್ತು ಪೀಸಾಗಿದೆ, ಆರಾಮಾಗಿ ಕೂತ್ಕೊಂಡಿದ್ದೀನಿ ನೆಮ್ಮದಿಗೆ. ಸೇ ಹಾಯ್ ಟು ಅವರ್ ಲಿಟಲ್ ಫ್ರೆಂಡ್ ಇಯರ್. ಗುಡ್ ಮಾರ್ನಿಂಗ್. ಎಸ್, ಹೌ ಆರ್ ಯು? ಗುಡ್. ಜಸ್ಟ್ ಇವಾಗ ಊಟ ಮಾಡಿದ್ವಿ ನೋಡಿ, ಸಗದಾಗಿದೆ. ಇದು ಲಂಚ್ ಏರಿಯಾ, ಇಲ್ಲಂತೂ ಸಕ್ಕದಾಗಿದೆ ಗುರು. ಅಲ್ಲಿ ನಿಮಗೆ ಹಿಲ್ ಟಾಪ್ ಕಾಣ್ತಾ ಇದೆ ನೋಡಿ, ನೋಡಿ ಹಿಲ್ ಟಾಪ್ ಅದು ಬ್ಯೂಟಿಫುಲ್. ಇಲ್ಲಿಂದ ಡೈರೆಕ್ಟ್ಲಿ ನಿಮ್ಗೆ ಈ ಥರ ಕಾಣುತ್ತೆ. ಸೊ ಹಾಗೆಯೇ ನೋಡಿ ಸ್ವಿಮ್ಮಿಂಗ್ ಪೂಲು ಸಕ್ಕದಾಗಿದೆ. ಇವತ್ತು ಯಾಕೋ ನೀರು ಕಮ್ಮಿ ಇದೆ, ನಿನ್ನೆ ಫುಲ್ ನೀರಿತ್ತು ಗೊತ್ತಿಲ್ಲ. ಬಟ್ ಹಾಗೆಯೇ ಅಲ್ಲಿ ನೋಡಿ ಮುಂದೆ ಬೀಚ್ ಕಾಣ್ತಾ ಇದೆ ನಿಮಗೆ. ಬೀಚ್ ಪೂಲ್ಗೆ ಇವಾಗ ನೀರು ಬರ್ತಾ ಇದೆ. ಸೊ ಹಾಗೆ ಕೆಳಗಡೆಗೆ ಹೋದರೆ ನಿಮಗೆ ಫುಲ್ ವ್ಯೂ ಆಫ್ ದಿ ಪೂಲ್ ಆ್ಯಂಡ್ ಆಲ್ಸೋ ಲೊಕೇಶನ್ನು ಸಾಕು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಇಲ್ಲಿಂದ. ಸೊ ನೋಡಿ ಇಲ್ಲಿ ಈ ಥರ ಇದೆ ಗುರು, ಇದು ಹೋಟೆಲ್ದು ಸಖತ್ತಾಗಿದೆ. ಆ ಕಡೆ ಕೆಲವು ರೂಮ್ಸ್ ಎಲ್ಲ ಡೈರೆಕ್ಟ್ ಪೂಲು ಆ್ಯಕ್ಸೆಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಯಾರ. ಅಲ್ಲಿ ನೋಡಿ ಬೇಕಂತ ಹೇಳಿದ್ರೆ ಡೈರೆಕ್ಟ್ ಪೂಲ್ ಆ್ಯಕ್ಸೆಸ್ ಮಾಡ್ಬೋದು ಅದ್ರದ್ದು. ಸೊ ಈ ಕಡೆ ಈ ಥರ ಇದೆ, ಸಕ್ಕತ್ತಾಗಿದೆ ಗುರು. ಮಾತ್ರ ಹೋಟೆಲ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇದು ಪೂಲ್ ಏರಿಯಾ ಇದಿಷ್ಟೇ ಹೇಳ್ತಾ ಇರೋದಲ್ಲ ನಾನು, ಜಸ್ಟ್ ನಿಮಗೆ ತೋರಿಸ್ತೀನಿ. ಏನು ಗುರು ಇದು ಹೋಟ್ಲ್ ಹಿಂಗಿದೆ ಅಂತ ಅನ್ಕೊತೀರ, ಆ ಥರ ಇದೆ. ಎಲ್ಲ ಕಡೆ ತೋರಿಸ್ತೀನಿ ನೋಡ್ತಾರೆ. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲಾಕ್ಸ್ ಮಾಡ್ಬೋದು. ಸೊ ಇವಾಗ ನೋಡಿ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರ್ ಅಂತೂ ಕ್ರೇಜ್ ಇದೆ, ಒಂದ್ಸಲ ಸೈಕ್ ಆಗ್ತೀರ. ಸೊ ಗ್ರೌಂಡ್ ಫ್ಲೋರು ನಿಮಗೆ ಅಲ್ಲೋದ್ರೆ ಜಿಮ್ಮು, ಸ್ಪಾ, ಸಲೂನು ಎಲ್ಲ ಆ ಕಡೆ ಇದೆ. ಸೊ ಇದು ಜಸ್ಟ್ ಗೇಮಿಂಗಿಗೆ ಅಂತ ಮಾಡಿರೋದು ಈ ಥರ. ಇದು ನಿಮಗೆ ಬೌಲಿಂಗ್ ಇದೆ ಇಲ್ಲಿ. ಸೊ ಬೌಲಿಂಗಿಗೆ 1000 ರೂಪೀಸ್ ಏನೋ. ಸೊ ಇಲ್ಲಿ ಬೌಲಿಂಗ್ ಮಾಡ್ಬೋದು. ಹೋಟ್ಲ್ ಒಳಗಡೆನೇ ಇಷ್ಟೆಲ್ಲ ಇದೆ ಅಂತ ಗೊತ್ತೇ ಆಗೋಲ್ಲ. ಇಲ್ಲಿ ನೋಡಿ, ಇಲ್ಲಿ ಆರ್ಕೇಡ್ ಸೆಷನ್ ಇದೆ. ಸೊ ನಿಮ್ಗೆ ಇಲ್ಲಿ ಏನು ಬೇಕೆಲ್ಲ ಮಕ್ಳಿಗೆ ಬಂದ್ರಂತೂ ಕ್ರೇಜಿ. ಇದು ನೋಡಿ ಫುಲ್ಲು ನಿಮ್ಗೆ ಏನು ಬೇಕು ಆಟಗಳು ಆಟ ಆಡ್ಕೊಂಡು ಆರಾಮಾಗಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು, ಹಂಗಿದೆ ಜಾಗ ಇಲ್ಲಿ. ಸೊ ಆಟ ಆಡೋದಕ್ಕೆ ಇಲ್ಲೂ ಈ ಥರ ಮಾಡ್ಯಾರೆ, ಥೀಮ್ ಪಾರ್ಕ್ ಇರ್ತಲ್ಲ ಸಣ್ಣದು, ಆ ಥರ ಮಕ್ಕಳಿಗೆ. ಸೊ ಬ್ಯೂಟಿಫುಲ್ ಅಂತ ಅನ್ಬೋದು ಗುರು. ಇದು ಕೇರಮ್ಮು ಅದು ಇದು ಎಲ್ಲ ಕಾಮನ್ನು. ನೋಡಿ ಇಲ್ಲಿ ವರ್ಚುವಲ್ ಗಾಲ್ಫ್ ಕೂಡ ಆಟ ಆಡ್ಬೋದು. ಹಾಗೆಯೇ ಇದು ನೋಡಿ ಏನು ಸಕ್ಕತ್ತಾಗಿದೆ, ಸೂಪರ್ ರೇಸಿಂಗ್. ಸೊ ವಿ ಆರ್ ವರ್ಚುವಲ್ ಆಗಿ ನಿಮಗೆ ಇದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಆಟ ಆಡೋದಕ್ಕೆಲ್ಲ. ಇವೆಲ್ಲ ಕೊಟ್ಟಿದ್ದಾರೆ ಗುರು. ಹೋಟೆಲ್ ಒಳಗಡೆ ಇವೆಲ್ಲ ಇದೆ ಅಂತ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಆ್ಯಕ್ಚುಲಿ ಈ ರೂಮ್ ಒಳಗಡೆನೂ ಏನೋ ಇಲ್ಲ, ಇವತ್ತು ಕ್ಲೋಸ್ ಆಗಿದೆ, ನಿನ್ನೆ ಓಪನ್ ಇತ್ತು. ಸೊ ಬಾಯ್ಸ್ ನೋಡಿ ದೀನೋ ಬಾಸ್ ಸಿಕ್ಕಿದ್ದಾರೆ ಇವಾಗ. ಚೆನ್ನಾಗಿದ್ದೀರಾ? ಬನ್ನಿ ಬೆಂಗಳೂರಿಗೆ ರೈಡ್ ಮಾಡೋಣ. ಒನ್ ಸ್ಟೆಪ್ ಅಟ್ ಎ ಟೈಮ್. ದೀನೋ ಬಾಸ್ ಓಜಿ ಸುಮಾರು ಟೈಮಿಂದ ಎಲ್ಲರಿಗೂ ಗೊತ್ತಿರ್ತಾರೆ. ದೀನೋ ನೀಡ್ಸ್ ನೋ ಇಂಟ್ರೊಡಕ್ಷನ್ at all anywhere. Thank you. So nice to catch up with you after some That's time. the best part. I mean, this guy is so skillful and so talented, but very down to earth. I mean, that's the best part about the Bengaluru people. And stay blessed. Thank you Dino. So boys, vlogs ಎಲ್ಲ ನೋಡಿದ್ರಿ. Finally we are enjoying some coffee or you took coffee and also some brotherly time together. Otherwise, it's always running. Yeah. Usually media drives ಹೇಗಿರುತ್ತೆ ಅಂದರೆ ಬರ್ತೀವಿ, ಓಡೋಗ್ತೀವಿ. We don't actually stay anywhere. ಬರೋದು, ಓಡೋಗೋದು. Don't get time to interact or speak to one another. And busy making content. And the best thing about media drive is to get to meet other like-minded people, riders. So that is the best thing. ಈ ವಿಡಿಯೋ ಮಾಡಿದ್ದು ಏನಕ್ಕೆ ಅಂದರೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಲಿ, ಯಾವ ಥರ ಇರುತ್ತೆ ನಮ್ಮ ಒಂದು ಜರ್ನಿ ಅನ್ನೋದು. TVS ಮೋಟಾರ್ಸಲ್ಲಿ ಬಂದ್ವಿ, ಇವಾಗ ಹಾರ್ಲೆ ಡೇವಿಡ್ಸನ್ದು ಇವೆಂಟಿಗೆ ಬಂದಿದ್ದೀವಿ. ಸೊ ಪ್ರಾಬ್ಲಿ ಹಾರ್ಲೆ ಡೇವಿಡ್ಸನ್ ಎಕ್ಸ್ಪೋ 42 ಇದು ವಿಡಿಯೋ ಸಪ್ರೇಟಾಗಿ ಆಲ್ರೆಡಿ ಬಂದಿರುತ್ತೆ, ನೀವು ನೋಡಿರಬೇಕು ಅದನ್ನು. ರಿವ್ಯೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ನೋಡಿ. ಸೊ ಇದು ನಮ್ಮಷ್ಟೇ ಓವರ್ ಆಲ್ ಎಕ್ಸ್ಪೀರಿಯನ್ಸು ಸಖತ್ ಬ್ಯೂಟಿಫುಲ್ ಆಗಿತ್ತು, ಬೊಂಬಾಟಾಗಿತ್ತು.
ಸೊ ನಿಮ್ಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಸೈನಿಂಗ್ ಆಫ್, ಸಿ ಯು, ಟೇಕ್ ಡೋಂಟ್ ಕೇರ್. ಫರ್ಗೆಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾವ್, ಸೂಪರ್, ಸೋ ನೈಸ್ ದೀನೋ ಬಾಯ್. ನೋಡಿ ಹೆಂಗೆ ಕನ್ನಡ ಮಾತಾಡ್ತಾರೆ, ಅದು ಲವ್ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಗೈಸ್, ಸಿ ಯು, ಬಾಯ್.